ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತು ಬ್ಲೌಸ್ ಶಾಪಿಂಗ್ ಹೋಗಿದ್ವಿ. ಆ ವಿಡಿಯೋನ ಹಾಕ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಈ ವಿಡಿಯೋ ಮಾಡಿ, ಆದರೆ ಹಾಕಿರಲಿಲ್ಲ. ನನ್ನ ಕೊನೆ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿದ್ವಿ. ಮೈಸೂರು ಸಿಲ್ಕ್ ಸೀರೆನೂ ಶಾಪಿಂಗ್ ಮಾಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ವಿಡಿಯೋ ಬರುತ್ತೆ. ಮತ್ತು ಕಾಂಜೀವರಂ ಸೀರೆಗಳನ್ನೂ ಶಾಪಿಂಗ್ ಮಾಡಿದ್ವಿ. ನಮಗೆ ಮೈಸೂರಲ್ಲಿ ಬ್ಲೌಸ್ ಕಲೆಕ್ಷನ್ಸ್ ಶಾಪ್ಸ್ ತುಂಬ ಕಡಿಮೆ ಇರೋದ್ರಿಂದ ಇರೋದ್ರಲ್ಲೇ ನಾನು ಒಂದು KR ಸರ್ಕಲ್ದು ಒಂದು ಬಾದ್ಶಾ ಸ್ಟೋರಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ದೆ. ನಿಮಗೆ ಆ ಒಂದು ವಿಡಿಯೋನೂ ಹಾಕಿದ್ದೀನಿ. ಆ ವಿಡಿಯೋನ ಅದೇ ಶಾಪಲ್ಲೇ ಮತ್ತೆ ಹೋಗಿ ಪರ್ಚೇಸ್ ಮಾಡಿದ್ವಿ. ಬ್ಲೌಸ್ನ ತೊಗೊಂಡ್ವಿ. ಮತ್ತು ನನ್ನ ತಂಗಿನೂ ಒಂದು ತೊಗೊಂಡ್ಲು. ಮೈಸೂರು ಸಿಲ್ಕ್ ತೊಗೊಂಡು ಬಂದಿದ್ಲು, KSIC ಮೈಸೂರು ಸಿಲ್ಕ್ಗೆ. ಮತ್ತು ನಾನೊಂದು ತೊಗೊಳ್ಬೇಕಿತ್ತು, ತೊಗೊಳ್ಳೋಕ್ಕಾಗಲಿಲ್ಲ ಅವತ್ತು. ಮತ್ತು ಕಾಂಜೀವರಂ ಸೀರೆಗಳಿಗೂ ಸ್ವಲ್ಪ ಕಾಂಟ್ರಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲೌಸ್ ಶಾಪಿಂಗ್ ಮಾಡಿರೋ ವಿಡಿಯೋ ಇದು. ಸುಮಾರು ಥರದ್ದೆಲ್ಲ ತೆಗೆಸಿದ್ವಿ ನಾವಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಥರ ಕಲೆಕ್ಷನ್ಸ್ ಇರುತ್ತೆ, ಆದರೆ ಸ್ವಲ್ಪ ನಾವು ನೋಡಿ ತೊಗೊಳ್ಬೇಕಾಗತ್ತೆ, ಮ್ಯಾಚ್ ಮಾಡಿ ತೊಗೊಳ್ಬೇಕಾಗತ್ತೆ, ಯಾವುದು ಕರೆಕ್ಟಾಗಿ ಆಗುತ್ತೆ ಅಂತ. ತುಂಬ ಥರ ಸ್ವಲ್ಪ ಡಲ್ ಫಿನಿಷಿಂಗ್ದೂ ಬ್ರೊಕೇಡ್ ಇರುತ್ತೆ, ಸ್ವಲ್ಪ ಶೈನಿಂಗ್ ಇರೋವಂಥದ್ದು ಬ್ರೊಕೇಡ್ ಇರೋವಂಥ ಇದು ಇರುತ್ತೆ. ಇಲ್ಲಿ ನೋಡಿ, ಒಂದು ಪರ್ಪಲ್ ಕಲರ್ KSIC ಸ್ಯಾರಿಗೆ ಎಷ್ಟು ಥರ ಕಾಂಟ್ರಾಸ್ಟ್ ಹಾಕಿದ್ರೆ ಬ್ಲೌಸ್ನ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಮತ್ತು ಇಲ್ಲಿ ನೀವು ಕ್ರೀಮ್ ಕಲರ್ದೇನು ನೋಡ್ತಾ ಇದ್ದೀರಾ, ಇದು ಏನಾಗಿದೆ ಅಂದರೆ ಲಾಸ್ಟಲ್ಲಿ ಮಿಕ್ಕತ್ತಲ್ಲ ಹಾಫ್ ಮೀಟರು, ಅದಕ್ಕೆ ಅವರು 50% ಡಿಸ್ಕೌಂಟ್ ಕೊಟ್ಟು ಈಗ ಅದ್ರದ್ದು 2000 ಏನೋ ಪರ್ ಮೀಟರ್ ಇರುತ್ತೆ ಅಂದರೆ 1000ಗೆ ಕೊಡ್ತಾರೆ. ಆ ಥರ ಯಾರಿಗಾದ್ರೂ ಬೇಕಿದ್ರೆ ತೊಗೊಳ್ಬೋದು ಅಂತ ಅವರು ಅದನ್ನು ತೋರಿಸ್ತಾಯಿದ್ರು. ಆ ಪೀಸ್ ಅದು. ಮತ್ತು ನಾವು ಕೆಲವು ಪಿಂಕ್ ಶೇಡಲ್ಲಿ, ಪೀಚ್ ಶೇಡಲ್ಲಿ, ಅದು ನೋಡ್ತಾ ಇರ್ಬೋದು ನೀವು. ಒಂದು ನೇರಳೆ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಇದೆ ಅಲ್ಲಿ, KSICದು. ಈ ಸೀರೆನ ನಾನು ತೋರಿಸಿದ್ದೀನಿ ನನ್ನ ವಿಡಿಯೋಗಳಲ್ಲಿ. ಇದು ನೋಡಿ, ಇದು ಯೆಲ್ಲೋ ಕಲರಲ್ಲಿ ಸ್ವಲ್ಪ ರೆಡ್ ಕಲರ್ ಆ ಥರದ್ದಿತ್ತು. ಮತ್ತು ಇನ್ನೊಂದು ಪೀಚಿಶ್ ಪಿಂಕ್ ಥರದ್ದು ಇತ್ತು. ಈ ಎರಡೂ ಬ್ಲೌಸನ್ನು ನಾವು ತೊಗೊಳ್ಳಿಲ್ಲ. ಮತ್ತು ಇದೊಂದು ನೋಡಿ, ಮಸ್ಟರ್ಡ್ ಕಲರ್ ಮ್ಯಾಂಗೋ ಎಲ್ಲೋ ಥರದ್ದು. ಯಾವುದನ್ನ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆಸಿ ನೋಡ್ತಾ ಇದ್ವಿ. ಇದು ನೋಡಿ, ಇದೆಲ್ಲ ಮೀಟರ್ಗೆ ನಿಮಗೆ 1900 ಆ ಥರ ಏನೋ ಇದೆ. ನಮಗೆ ನಾನು ತುಂಬ ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ, ನಮಗೆ ತುಂಬ ಲಿಮಿಟೆಡ್ ಶಾಪ್ಸ್ ಇರೋದ್ರಿಂದ ಮೈಸೂರಲ್ಲಿ ನಾವು ಇರೋದ್ರಲ್ಲೇ ಮ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ, ಇದನ್ನು ನಾವು ಕೊನೆಗೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಲೈಟ್ ಗ್ರೀನ್ ಕಲರ್ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ನಾವು ಈ ಬ್ಲೌಸ್ ಪೀಸ್ನೇ ಚೂಸ್ ಮಾಡಿದ್ವಿ. ಇದಕ್ಕೆ ನಿಮಗೆ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ರಿಯಲ್ಲಾಗಿ ಈ ಗ್ರೀನ್ ತುಂಬ ಚೆನ್ನಾಗಿ ಒಪ್ಪುತ್ತಾಯಿತು ಈ ಸೀರೆಗೆ. ಹಾಗಾಗಿ ನಾವು ಇದನ್ನೇ ಚೂಸ್ ಮಾಡಿದ್ವಿ, ನಾವು 3 ಜನ ಸೇರಿಕೊಂಡು. ಮತ್ತು ನನಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸಲ್ಲಿ ವೇರಿಯೇಷನ್ ಬಂದರೆ ಕ್ಷಮಿಸಿ. ಮತ್ತು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತುಂಬ ಚೆನ್ನಾಗಿದೆ ರಿಯಲಾಗಿ ನೋಡೋಕ್ಕೆ, ನಮ್ಗೆ ಇಷ್ಟ ಆಯಿತು. ಮತ್ತು ಲೈವಾಗಿ ನೋಡುವಾಗ ಆ ಸೀರೆ ಮೇಲೆ ಇಟ್ಟಾಗ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಬೇರೆ ಎಲ್ಲ ಕಾಮನಾಗಿ ಹಾಕ್ತಾರೆ ಈ ಥರ ಪರ್ಪಲ್ ಕಲರ್ಗೆ, ಈ ಥರ ಎಲ್ಲೋ ಮತ್ತು ಪೀಚಿಶ್ ಪಿಂಕ್, ಸಾಮಾನ್ಯ ಈ ಥರದ್ದೆಲ್ಲ ಹಾಕ್ತಾರೆ. ಆದರೆ ನಾವು ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ವಿ. ಇದನ್ನೇ ಚೂಸ್ ಮಾಡಿ ಇದನ್ನು ಪರ್ಚೇಸ್ ಮಾಡಿದ್ವಿ. ಮತ್ತು ಕಾಂಜೀವರಂ ಸೀರೆಗಳನ್ನ ತೊಗೊಂಡಿರೋದನ್ನು ನಾನು ತೋರಿಸ್ತೀನಿ, ಅದಕ್ಕೆ ಯಾವ ಥರ ಕಾಂಟ್ರಾಸ್ಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಆ ಸ್ಯಾರಿ ನನ್ನಲ್ಲೇ ಇದೆ. ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಅವಳು ನನ್ನ ತಂಗಿ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ನೋಡಿ, ಇದು ಆರೆಂಜ್ ಕಲರ್ ಇದೆ, ಲೈಟ್ ಆರೆಂಜ್ ಕಲರ್ ಇದೆ. ಫಸ್ಟು ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದು ನೋಡಿ, ಆಮೇಲೆ ಎರಡೂ ಪಕ್ಕ ಇಟ್ಟಾಗ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಹೊಸ ರೀತಿ ಕಾಂಬಿನೇಷನ್ ಅನ್ನಿಸ್ತಾ ಇದೆ ಅಂತ ನಮಗನ್ನಿಸ್ತು. ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದ್ದು. ಮೊದಲು ನಾವು ಆರೆಂಜನ್ನ ಚೂಸ್ ಮಾಡಿದ್ಲು ಅವಳು, ನನ್ನ ತಂಗಿ. ಆಮೇಲೆ ನಾನು ಹೇಳಿದೆ, ಇದು ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ ಕಡೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದನ್ನು ತಗೋ ಅಂತ ಹೇಳಿಬಿಟ್ಟು ಕೊನೆಗೆ ಇದನ್ನು ಬಿಟ್ಟು, ಆರೆಂಜ್ನ ಬಿಟ್ಟು ಈ ಗ್ರೀನ್ ಕಲರ್ನ ತೊಗೊಂಡ್ವಿ. ರಿಯಲ್ಲಾಗಿ ಇನ್ನೂ ಬ್ರೈಟ್ ಆಗಿದೆ ಅದು ಕಲರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಮೇಲೆ. ಸುಮಾರು ಥರದವರು ತೋರಿಸ್ತಾ ಹೋದರು. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಈ ಬಾದ್ಶಾ ಸಿಲ್ಕ್ದು, KR ಸರ್ಕಲಲ್ಲಿದೆ ನಮ್ಮ ಮೈಸೂರಲ್ಲಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ.
ತುಂಬ ಜನ ಹೋಗಿ ಕೇಳಿದ್ರಂತೆ, ಸ್ವಲ್ಪ ಜನ ಪರ್ಚೇಸ್ ಮಾಡಿದರು ಅಂತಲೂ ಹೇಳಿದ್ರು. ಇಲ್ಲಿ ನೋಡಿ ಎಷ್ಟೊಂದು ಥರ ವೆರೈಟೀಸ್ದು, ಮತ್ತು ಇಲ್ಲಿ ನೋಡಿ ವೈಟ್ ಕಲರು, ಈ ವೈಟಲ್ಲಿ ಸ್ಟಿಚ್ ಮಾಡಿರೋ ಒಂದು ಬ್ಲೌಸ್ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತು ಇದೆಲ್ಲ ಸ್ವಲ್ಪ ಕಡಿಮೆ ಪ್ರೈಸ್ ಬ್ಲೌಸ್ಗಳಿದೆಲ್ಲ. ನೀವು ಈ ಥರ ಬ್ಲೌಸ್ಗಳನ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಎಂಬ್ರಾಯ್ಡ್ರಿ ಏನೂ ಬೇಕಾಗಲ್ಲ, ನೀವು ಹಾಗೆ ಡೈರೆಕ್ಟಾಗಿಯೇ ಒಂದು ಒಳ್ಳೆ ಪ್ಯಾಟ್ರನ್ನ ಹೊಲಿಸ್ಕೊಳ್ಬೋದು. ಇದು ನೋಡಿ ಸುಮಾರು ಥರದ್ದು ಕಲೆಕ್ಷನ್ಸ್ ಇತ್ತು. ಅಲ್ಲಿ ನಾವು ನೋಡಿ ಅಲ್ಲಿ ಸೀರೆ ಮೇಲೆ ಇಟ್ಟು ನೋಡುವಾಗ ಅದು ನೋಡೋಕ್ಕೆ ಒಂದು ಬೇರೆ ಥರ ಅನಿಸುತ್ತೆ, ನಾವು ಸ್ಟಿಚ್ ಮಾಡಿದಾಗಲೇ ಬೇರೆ ಥರ ಅನಿಸುತ್ತೆ. ಇಲ್ಲಿ ನೋಡಿ ಇದು ಸುಮಾರು ಥರ ಕಲರ್ ತೋರಿಸಿದ್ರು, ಮತ್ತು ಸ್ವಲ್ಪ ಡಲ್ ಫಿನಿಶಿಂಗ್ದೆಲ್ಲ ಕಲರ್ ತೋರಿಸಿದ್ರು. ಆ ಥರದ್ದು ಯಾವುದನ್ನು ನಾವು ಬೈ ಮಾಡಲಿಲ್ಲ. ತುಂಬ ಥರ ಕಲೆಕ್ಷನ್ಸ್ ಇತ್ತು. ಇಲ್ಲಿ ನೋಡಿ ಇದೆಲ್ಲ ಇದೊಂದು ನಾನು ಹೇಳಿದೆ ಅಲ್ವಾ ನಿಮಗೆ, ಮೊದಲೇ ಶುರುವಲ್ಲೇ ಹೇಳಿದೆ ಇದು ನಾನು ನಿಮಗೆ. ಸ್ವಲ್ಪ ಲಾಸ್ಟಲ್ಲಿ ಉಳ್ಕೊಂಡಿರುತ್ತೆ ಬಟ್ಟೆ ಪೀಸ್ಗಳೆಲ್ಲ, ಅದನ್ನು ಹಾಫ್ ರೇಟಿಗೆ ಕೊಡ್ತಾರೆ. ಈಗ 1000 ರುಪೀಸ್ ಮೀಟರ್ ಇದ್ದರೆ 500ಗೆ, 2000 ಮೀಟರ್ ಇದ್ದರೆ 50%, 1000ಗೆ ಈ ಥರ ಕೊಡ್ತಾರೆ. ಅಂದರೆ ಸಾಮಾನ್ಯವಾಗಿ ಯಾರಿಗೂ ಹಾಫ್ ಮೀಟರ್ಗೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಲ್ಲ. ಮಿನಿಮಮ್ ಅಂದರೆ ಇವಾಗೆಲ್ಲ ಎಲ್ಬೋ ಲೆಂತ್ಗೆಲ್ಲ ಹಾಕೋದ್ರಿಂದ ಸಾಮಾನ್ಯವಾಗಿ 1 ಮೀಟರೇ ಎಲ್ಲರಿಗೂ ಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಅಲ್ಲೇ ಸ್ಟಾಕ್ ಇತ್ತು, ಅವ್ರು ತೋರಿಸ್ತಾಯಿದ್ರು ಯಾವ್ಯಾವ ಥರದ್ದು ಅಂತ ಅಂದ್ಬಿಟ್ಟು. ನಾನು ಸುಮ್ಮನೆ ಹೋಗಿದ್ನಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದ್ಸಲಿ ಹಾಗೆ ಯಾವ್ಯಾವ ಥರದ್ದಿದೆ ಪ್ಯಾಟ್ರನ್ ಅದೆಲ್ಲ ನೋಡ್ತಾಯಿದ್ದೆ. ಇದೆಲ್ಲ ಒಂದೊಂದೇ ಪೀಸ್ ಮಿಕ್ಕಿರೋದ್ರಿಂದ ಏನೋ ಡಿಸ್ಕೌಂಟ್ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ ನಮ್ಮ ಮೈಸೂರಲ್ಲಿ ಇನ್ನೊಂದು ಇದೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮೈಸೂರಿನವ್ರಿಗೆ, ಜಮ್ ಬಜಾರ್ ಅಂತ. ಅಲ್ಲೂ ಡಿಫ್ರೆಂಟಾಗಿರೋ ಬ್ಲೌಸ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ, ಕಲೆಕ್ಷನ್ಸ್ ಇರುತ್ತೆ. ಬೇಕಾದರೆ ನಾವು ಅಲ್ಲೂ ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ಅಲ್ಲೂ ಸ್ವಲ್ಪ ರೀಸನಬಲ್ ರೇಟೆಲ್ಲ ತುಂಬ ರೀಸನಬಲ್ ಆಗಿರುತ್ತೆ ಅಲ್ಲಿ ಹೋದಾಗ. ಇಲ್ಲಿ ನೋಡಿ ಈ ಒಂದು ಮೆಟೀರಿಯಲ್ ನಾನು ಲಾಸ್ಟ್ ಟೈಮ್ ನಾನು ಈ ಥರದೊಂದು ಗ್ರೀನ್ನ ತೊಗೊಂಡಿದ್ದೀನಿ, ನಿಮಗೆ ತೋರಿಸಿದ್ದೆ ನಾನು. ಆ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿನೂ ತೋರಿಸಿದ್ದೆ, ಮತ್ತು ಪ್ಲೇನ್ ತಂದಾಗ್ಲೂ ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಇದು ಸ್ವಲ್ಪ ಇಷ್ಟ ಆಯಿತು, ಆದರೆ ಇದು ಸ್ಟಿಚ್ ಮಾಡ್ಸೋಕ್ಕೆ ಬಟ್ಟೆ ಸಾಕಾಗೋದಿಲ್ಲ. ನಮಗೆ 1 ಮೀಟ್ರ್ ಬೇಕೇ ಬೇಕಾಗತ್ತೆ ಲೆಂತ್, ಮತ್ತು ಎಲ್ಬೋ ಲೆಂತ್ಗೆಲ್ಲ ನಾವು ಹೊಲಿಸ್ಬೇಕು ಅಂತಂದಾಗ. ಆ ಥರ ಆಗಿ ನೋಡಿ ಇದನ್ನೆಲ್ಲ ನಾನು ಅಲ್ಲೇ ಬಿಟ್ಟು ನಾನು ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ. ಎಲ್ಲ ನನ್ನ ಇಬ್ಬರು ತಂಗಿನೂ ಶಾಪಿಂಗ್ ಮಾಡಿದ್ರು ಅವತ್ತು. ಈ ವಿಡಿಯೋಗಳನ್ನೆಲ್ಲ ನಾನು ಮಾಡಿಟ್ಕೊಂಡಿದ್ದರಿಂದ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೃಹ ಪ್ರವೇಶದ ಬ್ಯುಸಿ ಇರೋದ್ರಿಂದ ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ಗೃಹ ಪ್ರವೇಶದ ಸ್ಯಾರೀಸ್ದು ಮತ್ತು ಗೃಹ ಪ್ರವೇಶದ ವೀಡಿಯೋಗಳು, ನನ್ನ ತಂಗಿ ಮನೆಯದು ಎಲ್ಲ ಬರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನನ್ನ ತಂಗಿ ಮನೆಯದು ಒಂದು ತುಳಸಿ ಕಟ್ಟೆ ಪ್ರತಿಷ್ಠಾಪನೆ ಮಾಡಿದ್ದೊಂದು ನಾನು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ತುಂಬ ಜನ ನೋಡು ಖುಷಿನೂ ಪಟ್ಟಿದ್ದಾರೆ ಅದನ್ನು. ಅದರಲ್ಲಿ ನಾನು ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಇರೋದ್ರಿಂದ ಸ್ವಲ್ಪ ಗಾರ್ಡನಿಂಗ್ ವೀಡಿಯೋಗಳು ಹೆಚ್ಚು ಮಾಡೋದ್ರಿಂದ ಸ್ವಲ್ಪ ಈ ಥರ ವೀಡಿಯೋಗಳನ್ನ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ನೋಡಿ ಇದು ಒಂಥರ ಡಿಫ್ರೆಂಟಾಗಿರೋ ಒಂಥರ ಕಾಟನ್ ಥರ ಇದೆ, ಮಲ್ ಕಾಟನ್ ಥರ. ಆಮೇಲೆ ನಾವು ಪ್ಯೂರ್ ಸಿಲ್ಕ್ ಅಂತ ಹೇಳಿದ್ರೆ ಸ್ವಲ್ಪ ಶೈನಿಂಗ್ ಇರುತ್ತೆ. ಸ್ವಲ್ಪ ಸಿಲ್ಕ್ ಕಾಟನ್ ಅಂದರೆ ನಿಮ್ಗೆ ಅಷ್ಟು ಶೈನಿಂಗ್ ಬರೋಲ್ಲ, ಯಾಕಂದರೆ 40% 60% ಮಿಕ್ಸ್ ಆಗಿರುತ್ತೆ ಸಿಲ್ಕ್ ಕಾಟನಲ್ಲಿ. ಹಾಗೆ ಇದರ ಜೊತೆಗೆ ನನ್ನ ತಂಗಿಯರು ಇಬ್ಬರೂ ಕೂಡ KSIC ಮೈಸೂರು ಸಿಲ್ಕ್ ಸೀರೆಗಳನ್ನ ಒಂದಷ್ಟು ಪರ್ಚೇಸ್ ಮಾಡಿದ್ದಾರೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು. ಅದರದ್ದು ವ್ಲಾಗ್ ಬರುತ್ತೆ ನೆಕ್ಸ್ಟು. ಅದಕ್ಕೂ ಯಾವ್ಯಾವ ಬ್ಲೌಸ್ಗಳನ್ನ ಪರ್ಚೇಸ್ ಮಾಡಿದ್ದೀವಿ ಮತ್ತು ಸ್ಯಾರಿ ಯಾವ್ಯಾವ ಥರ ಇದೆ ಅನ್ನೋದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಗಾರ್ಡನ್ ವಿಡಿಯೋಗಳು ಬರೋದ್ರಿಂದ ಈ ಥರ ವಿಡಿಯೋಗಳು ತುಂಬ ಕಡಿಮೆ ಆಗಿದೆ. ಮಾಡಬೇಕಂತ ಮನಸಿದ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಈ ಥರ ವಿಡಿಯೋಗಳನ್ನ. ಇದು ತುಂಬ ದಿನ ಆಗಿತ್ತು, ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋ ಅಥವಾ KSIC ಸ್ಯಾರಿ ವಿಡಿಯೋ ಎರಡರಲ್ಲಿ ಒಂದರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರಿಗಾದರೂ ನನ್ನ ಚಾನೆಲ್ ಬಗ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.